ಹೈದರಾಬಾದ್ ಹತ್ತಿರದ ಈ ಕೋಟೆ ಕೇವಲ ಕಲ್ಲುಗಳಿಂದ ಕಟ್ಟಿದ ಕಟ್ಟಡವಲ್ಲ, ಇದು ಒಂದು ಶಬ್ದದ ಮಾಯಾಜಾಲ. ಒಂದು ತಟ್ಟಿದ ಶಬ್ದ ಕೋಟೆಯ ತುದಿಯವರೆಗೂ ಕೇಳಿಸುವುದು ಅಚ್ಚರಿಯ ಅಕೋಸ್ಟಿಕ್ ವಿನ್ಯಾಸ. ಇಲ್ಲಿ ಕಂಡು ಬಂದ ಕೊಹಿನೂರು ವಜ್ರ ಇಡೀ ಜಗತ್ತಿನ ಗಮನ ಸೆಳೆದಿತ್ತು. ರಹಸ್ಯ ಭೂ ಗುಹೆಗಳು, ರಾಣಿ ಮಹಲ್, ರಾಮದಾಸ ಜೈಲು, ಪ್ರತಿಯೊಂದು ಭಾಗವೂ ಒಂದು ಕತೆ ಹೇಳುತ್ತದೆ. ಇದು ಇತಿಹಾಸದ ಜೀವಂತ ನಾಟಕವೇ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವರೂಪ್ ಶೆಟ್ಟಿ. ಸೊ ಇವತ್ತು ನಾನು ಗೋಲ್ಕೊಂಡ ಫೋರ್ಟ್ನ ಇತಿಹಾಸವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿಕ್ಕಿದ್ದೇನೆ. ಸೊ ನೀವಿನ್ನು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. How much you paid for this? 25 rupees. So this is the ticket thing. So we are entering here. ನೋಡಿ ನಾವು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೇವೆ. ಜನ ಇದ್ದಾರೆ, ಕ್ರೌಡ್ ಇದೆ. ಅಂದಿನ 11ನೇ ಶತಮಾನ ಕಾಕತೀಯ ರಾಜವಂಶದವರು ಈ ಬೆಟ್ಟದ ಮೇಲೆ ಒಂದು ಸಣ್ಣ ಗಡಿಕೋಟೆಯನ್ನು ನಿರ್ಮಿಸುತ್ತಾರೆ. ಅದು ಮಣ್ಣಿನಿಂದ ನಿರ್ಮಿತವಾದ ಕೋಟೆ, ರಕ್ಷಣೆಯ, ಶ್ರದ್ಧೆಯ ಮತ್ತು ಭವಿಷ್ಯದ ಸಂಕೇತವಾಗಿತ್ತು. ಪ್ರತಾಪರುದ್ರನ ಕಾಲದಲ್ಲಿ ಈ ಕೋಟೆ ಒಂದು ಸಣ್ಣ ಗಡಿಕೋಟೆಯಾಗಿ ಆರಂಭವಾಗಿತ್ತು. ಆದರೆ ಮುಂದಿನ ಶತಮಾನಗಳಲ್ಲಿ ಶಕ್ತಿಯ ಕೇಂದ್ರವಾಗಲಿದೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಇನ್ನು ಈ ಕೋಟೆಯ ಗೋಡೆಗಳು ಕೇವಲ ರಕ್ಷಣೆಗೆ ಮಾತ್ರವಲ್ಲ, ಇವು ವಿಶ್ವದ ಅಮೂಲ್ಯ ವಜ್ರಗಳ ಸಾಕ್ಷಿಗಳಾಗಿವೆ. ಕೊಹಿನೂರ್ ವಜ್ರ, ಹೋಪ್ ಡೈಮಂಡ್, ದಾರಿಯಾ ಇನ್ನೂರ್, ಈ ಎಲ್ಲ ವಜ್ರವು ಇಲ್ಲಿಂದನೇ ಬೆಳಕಿಗೆ ಬಂದವು. ಕೊಳ್ಳೂರು ಗಣಿಗಾರಿಕೆಗಳಿಂದ ಬಂದ ಈ ವಜ್ರಗಳು ಗೋಲ್ಕೊಂಡವನ್ನು ವಿಶ್ವದ ವಜ್ರ ವ್ಯಾಪಾರದ ಕೇಂದ್ರವನ್ನಾಗಿ ಮಾಡಿತು. ಇನ್ನು ಕುತುಬ್ ಶಾಹಿ ಕಾಲದ ಬಗ್ಗೆ ಹೇಳಬೇಕಂದ್ರೆ 1518ರಲ್ಲಿ ಬಹುಮನಿಗಳಿಂದ ಸ್ವಾತಂತ್ರ್ಯ ಘೋಷಿಸಿದ ಸುಲ್ತಾನ್ ಕುತುಬ್ ಉಲ್ ಮುಲ್ಕ್ ಗೋಲ್ಕೊಂಡವನ್ನು ತನ್ನ ರಾಜಧಾನಿಯಾಗಿ ಘೋಷಿಸಿದರು. ಕೇವಲ ರಾಜಧಾನಿಯನ್ನಾಗಿ ಮಾಡದೆ ಕೋಟೆಯನ್ನು ವಿಸ್ತರಿಸಿದರು. ಬಲಿಷ್ಠ ಗೋಡೆಗಳು, ಸುಂದರ ಅರಮನೆಗಳು ಮತ್ತು ಧಾರ್ಮಿಕ ಸಹಿಷ್ಣುತೆ, ಇದು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯ ಶಿಲ್ಪಕಲೆಯ ಸಮನ್ವಯದ ಪ್ರತಿಬಿಂಬವಾಗಿದೆ. ಗೋಲ್ಕೊಂಡ ಕೋಟೆ ಮತ್ತು ಚಾರ್ಮಿನಾರ್ ನಡುವಿನ ಸಂಬಂಧ ಹೇಳಬೇಕಾದರೆ 1591ರಲ್ಲಿ ಮೊಹಮ್ಮದ್ ಕುಲಿ ಕುತುಬ್ ಶಾ ಗೋಲ್ಕೊಂಡದಿಂದ ಹೊರಗೆ ಹೊಸ ನಗರವಾದ ಹೈದರಾಬಾದನ್ನು ಸ್ಥಾಪಿಸಿದರು. ಅವರು ಮಹಾಮಾರಿಯಿಂದ ಮುಕ್ತಿಯಾದ ಹಿನ್ನೆಲೆಯಲ್ಲಿ ಹೊಸ ನಗರಕ್ಕೆ ಶುಭಾರಂಭದ ಸಂಕೇತವಾಗಿ ಚಾರ್ಮಿನಾರ್ ಅನ್ನು ನಿರ್ಮಿಸಿದರು. ಸ್ಥಳೀಯ ಕಥೆಯ ಪ್ರಕಾರ ಗೋಲ್ಕೊಂಡ ಕೋಟೆ ಮತ್ತು ಚಾರ್ಮಿನಾರ್ ನಡುವೆ ಒಂದು ಗುಪ್ತ ಭೂಗತ ಸುರಂಗವಿತ್ತು. ಇನ್ನು 1687ರಲ್ಲಿ ಔರಂಗಜೇಬ್ 8 ತಿಂಗಳ ಕಾಲ ಕೋಟೆಯನ್ನು ಆಕ್ರಮಿಸಿ ಯುದ್ಧವನ್ನು ನಡೆಸಿದನು. ಅಂತಿಮವಾಗಿ ಕುತುಬ್ ಶಾಹಿ ವಂಶದ ಅಂತಿಮ ರಾಜ ಅಬ್ದುಲ್ ಕುತುಬ್ ಶಾ ಸೋತು ಮಂಡಿ ಊರಬೇಕಾಯಿತು. ಈ ಯುದ್ಧವು ಗೋಲ್ಕೊಂಡದ ಶಕ್ತಿಯ ಅಂತ್ಯವನ್ನು ಸೂಚಿಸಿತು. ಗೋಲ್ಕೊಂಡ ಕೋಟೆಯು ಕೇವಲ ಕೋಟೆಯಲ್ಲದೆ ಶಕ್ತಿಯ, ಶಿಲ್ಪಕಲೆಯ ಮತ್ತು ವಿಜ್ಞಾನದ ಸಂಕೇತವಾಗಿತ್ತು. ಕೋಟೆಯೊಳಗಿನ 8 ಬಾಗಿಲುಗಳು, 87 ಬಸ್ತಿಗಳು ಮತ್ತು 10 ಕಿಲೋಮೀಟರ್ ಉದ್ದದ ಗೋಡೆಗಳು ರಕ್ಷಣಾ ದೃಷ್ಟಿಯಿಂದ ಅತ್ಯಂತ ಬಲಿಷ್ಠವಾಗಿದ್ದವು. ಇನ್ನು ಕೋಟೆಯ ತುದಿಯಿಂದ ಹೈದರಾಬಾದ್ ನಗರ ವೀಕ್ಷಣೆ ಮಾಡುವ ಅನುಭವವೇ ವಿಭಿನ್ನವಾಗಿತ್ತು. ಕೋಟೆಯೊಳಗಿನ ನೀರಿನ ವ್ಯವಸ್ಥೆ, ತೊಟ್ಟಿಗಳು, ನಾಳಿಗಳು ಮತ್ತು ಗುಪ್ತ ಮಾರ್ಗಗಳು ರಾಜಮನೆತನದ ಜೀವನ ಶೈಲಿಯನ್ನು ನಿರ್ಮಿಸಲು ಹೇಗೆ ತಂತ್ರಜ್ಞಾನ ಬಳಸಲಾಗಿದೆ ಎಂಬುದನ್ನು ತೋರಿಸುತ್ತದೆ. ಇನ್ನು ಹಿಂದೂ ದೇವಾಲಯ ಬಗ್ಗೆ ಹೇಳಬೇಕಂದ್ರೆ ಈ ಕೋಟೆಯೊಳಗಿನ ಶಕ್ತಿಯ ಸಂಕೇತವೆಂದರೆ ಜಗದಾಂಬಾ ಮಹಾಕಾಳಿ ದೇವಾಲಯ. ಇದು ಕಾಕತೀಯ ಕಾಲದಿಂದಲೂ ಇಲ್ಲಿದ್ದು ಕೋಟೆಯ ಹಿಂದೂ ಧಾರ್ಮಿಕ ಪರಂಪರೆಯ ಜೀವಂತ ಸಾಕ್ಷ್ಯ. ಇನ್ನು ಇಲ್ಲಿ ಶ್ರದ್ಧೆ, ಶೌರ್ಯ ಮತ್ತು ಶಿಲ್ಪಕಲೆ ಒಂದೇ ಸ್ಥಳದಲ್ಲಿ ಬೆರೆಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂದು ಗೋಲ್ಕೊಂಡ ಕೋಟೆ ಕೇವಲ ಇತಿಹಾಸದ ಪುಟವಲ್ಲ, ಇದು ಸಂಸ್ಕೃತಿಯ, ಶಕ್ತಿಯ ಮತ್ತು ಶ್ರದ್ಧೆಯ ಜೀವಂತ ಸಂಕೇತ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಕೋಟೆಯನ್ನು ಸಂರಕ್ಷಿಸಿದೆ. ಇದು ಇಂದಿಗೂ ಸಾವಿರಾರು ಜನರನ್ನು ಆಕರ್ಷಿಸುತ್ತಿದೆ ಇತಿಹಾಸವನ್ನು ಅನುಭವಿಸಲು.
ಕೋಟೆಯ ಅಪರೂಪದ ರಕ್ಷಣಾ ತಂತ್ರಗಳು ಎಂದರೆ ಪಲಾಹಿಸಾರ್ ದ್ವಾರದಲ್ಲಿ ಕತ್ತಲೆಯ ಗೋಡೆ, ತಿರುವು ದಾರಿಗಳು, ಕಾದ ನೀರು ಅಥವಾ ಎಣ್ಣೆ ಸುರಿಯುವ ರಂಧ್ರಗಳು ಇವು ಕೋಟೆಯ ರಕ್ಷಣಾ ತಂತ್ರಜ್ಞಾನವನ್ನು ತೋರಿಸುತ್ತವೆ. ಶೃಂಗಾರ ಮಹಲ್ ರಾಜಮನೆತನದ ಮಹಿಳೆಯರಿಗಾಗಿ ನಿರ್ಮಿಸಲಾದ ಅಂದದ ಕೋಣೆಗಳು, ತೈಲದೀಪದ ಶೆಲ್ಫ್ಗಳು ಮತ್ತು ಸ್ನಾನಗೃಹಗಳಿವೆ. ಮೂಲ ನೆಲದ ವಿನ್ಯಾಸ ಎಂದಿಗೂ ಉಳಿದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ನಾನು ಕಂಡ ಗೋಲ್ಕೊಂಡ ಕೋಟೆ ಮತ್ತು ತಿಳಿದುಕೊಂಡ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ವಿಷಯ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನು ಕೋಟೆಯ ವಿಸಿಟಿಂಗ್ ಮತ್ತು ಟೈಮ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿದಿನ ಮಂಡೇ ಟು ಸಂಡೇ ಟೈಮಿಂಗ್ 9ರಿಂದ 5:30 ತನಕ ಕೋಟೆಗೆ ನಿಮಗೆ ಎಂಟ್ರಿ ಮಾಡ್ತಾರೆ. ಆಫ್ಟರ್ 5:30 ನಿಮಗೆ ಅಲೋ ಮಾಡಲ್ಲ. ಎಂಟ್ರಿ ಫೀ ಪರ್ ಪರ್ಸನ್ 25 ಇರುತ್ತೆ ಇಂಡಿಯನ್ ಸಿಟಿಜನ್ ಆಗಿದ್ದರೆ. ಫಾರಿನ್ ಟೂರಿಸ್ಟ್ ಆಗಿದ್ದರೆ 300 ಪರ್ ಪರ್ಸನ್ ಅಂತ ತಗೊಳ್ತಾರೆ. ನೀವು ಕ್ಯಾಮರಾ ಕ್ಯಾರಿ ಮಾಡೋದಿದ್ರು ಅದ್ರ ಬಗ್ಗೆ ಏನು ಜಾಸ್ತಿ ಚಾರ್ಜ್ ಮಾಡಲ್ಲ, ಸ್ಟಿಲ್ 25 ಅಂತಲೇ ಇರುತ್ತೆ. ಈ ಕೋಟೆಯಲ್ಲಿ ತಿರುವುದಾರಿ ಇರುವುದರಿಂದ ನೇರವಾಗಿ ನಿಮಗೆ ಮೇಲ್ಗಡೆ ಕೋಟೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನಾನು ಆಲ್ರೆಡಿ ನಾನು ಇಲ್ಲಿಂದನೇ ಹೋಗಿರೋದು. ನೀವು ಕಾಣಿಸ್ತಾ ಇರ್ಬೋದು, ಸುರಂಗ ಥರ ಇರ್ತದೆ. ಇದು ಮೇಲೆ ಕೋಟೆಯ ಒಂದು 1 ಫ್ಲೋರ್ ಮೇಲ್ಗಡೆಯಿಂದ ನಾವು ನೋಡ್ತಾ ಇರೋದು. ನಾನು ಇದೇ ದಾರಿಯಲ್ಲಿ ನಾನು ಆವಾಗ ನಡ್ಕೊಂಡು ಹೋಗಿದ್ದೆ. ಅಂದರೆ ಈ ಕಡೆ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಈ ವಿಡಿಯೋದಲ್ಲಿ, ಇಲ್ಲಿಂದ ಎಲ್ಲರೂ ಜನರು ಇಲ್ಲಿಂದ ಹೋಗ್ತಾರೆ. ಇಲ್ಲಿಂದ ಹೋಗಿ ಅದಾದಮೇಲೆ ಪ್ರತಿಯೊಂದು ಜಾಗದಲ್ಲೂ ಕೂಡ ನೋಡುವಂಥ ಪ್ಲೇಸ್ ಇದೆ. ಎಲ್ಲೂ ಕೂಡ ಖಾಲಿ ಅಂತ ಅನಿಸಲ್ಲ. ಸೊ ನಿಮಗೆ ಏನು ಟೈಮ್ ಲಿಮಿಟ್ ಅಂತ ಇರೋದಿಲ್ಲ. ಸೊ ನೀವೇನು 25 ರುಪೀಸ್ ಅಂತ ಕೊಟ್ಟಿರ್ತೀರಲ್ವ, ಅದಕ್ಕೆ ಈ ಪ್ಲೇಸ್ ವರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಎಕ್ಸ್ಪ್ಲೋರ್ ಮಾಡೋದಾದರೆ ಒಂದು ಪ್ಲೇಸ್ನ ನೀವು 1 ಗಂಟೆಗಿಂತ ಜಾಸ್ತಿನೇ ನೀವು ಟೈಮ್ ತೊಗೊಳ್ಬೋದು. ನೀವು ಇನ್ನೂ ಎಲ್ಲ ಕಡೆ ನೋಡ್ತೀರಿ, ನಿಮ್ಮಲ್ಲಿ ನಡೆಯೋಕ್ಕಾಗತ್ತೆ ಅನ್ನೋದಾಗಿದ್ದರೆ ನೀವು ಇನ್ನೂ ಜಾಸ್ತಿ ಟೈಮ್ ತೊಗೊಳ್ಬೋದು. ಯಾಕಂದರೆ ಒಂದೊಂದು ಪ್ಲೇಸ್ ಕೂಡ ನೋಡೋವಂಥ ಪ್ಲೇಸ್ ಆಗಿದೆ. ಕೆಲವು ಕಡೆ ಆ್ಯಕ್ಚುಲಿ ಜಾಸ್ತಿ ಪಾರಿವಾಳಗಳಿರೋದ್ರಿಂದ ಅದರ ವಾಸನೆ ಅನ್ನೋದು ಬರ್ತಾ ಇದೆ. ಅದನ್ನ ಬಿಟ್ಟರೆ ಹೈದರಾಬಾದಲ್ಲಿ ಒಂದು ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವೇನು 25 ರೂಪಾಯಿ ಕೊಟ್ಟಿರ್ತೀರ ಅದಕ್ಕೆ ವರ್ತ್ ಅಂತಲೇ ಹೇಳುತ್ತೆ. ಇನ್ನು ಕೆಲವು ಕಡೆ ದಾರಿಗಳು ಕುಸಿದಿದೆ. ಸೊ ಇಲ್ಲಿ ಯಾರೂ ಕೂಡ ಹೋಗಲ್ಲ. ಅಂದರೆ ಇದು ಒಳಗಡೆ ಬಂದು ಅದಾದಮೇಲೆ ಮೇಲ್ಗಡೆ ಹೋಗೋ ದಾರಿ ಆಗಿದೆ. ಸೊ ಈ ಥರ ಜಾಗದಲ್ಲಿ ಕೆಲವುದು ಕುಸಿದು ಬಿದ್ದಿದೆ. ಸೊ ಇದು ಮೇಲ್ಗಡೆ ಬಂದಾಗ ನಮಗೆ ಓವರ್ ಆಲ್ ಸರೌಂಡಿಂಗ್ ಕಾಣಲಿಕ್ಕೆ ಸಿಗ್ತದೆ. ನಾರ್ಮಲ್ ವಿಸಿಟ್ ಅಲ್ಲದೆ ಸೌಂಡ್ ಮತ್ತು ಲೈಟ್ ಶೋ ಕೂಡ ಇರುತ್ತೆ. ಎಕ್ಸಿಕ್ಯೂಟಿವ್ ಕ್ಲಾಸ್ ಆದರೆ 140 ರುಪೀಸ್, ನಾರ್ಮಲ್ ಕ್ಲಾಸ್ ಆದರೆ 80 ರುಪೀಸ್ ಅಂತಲೂ ತಗೊಳ್ತಾರೆ. ಮಾರ್ಚ್ ಟು ಅಕ್ಟೋಬರ್ ಈ ಟೈಮಲ್ಲಿ ಈ ಪ್ರೋಗ್ರಾಮ್ಗಳು ಆಗುತ್ತೆ. ನಾನು ಹೋದಾಗ ಆ ಥರದ್ದೇನೂ ಆಗಿರಲಿಲ್ಲ. ಲೈಟೆಲ್ಲ ಮತ್ತು ಕೆಲವುದು ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ಅದು ಅರೇಂಜ್ಮೆಂಟ್ ಮಾಡಿರೋದು ಇಂಡಿಪೆಂಡೆನ್ಸ್ ಡೇಗೋಸ್ಕರ. ಇನ್ನು ನಾನು ಈ ವಿಡಿಯೋದಲ್ಲಿ ಒಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಪ್ಲೇಸಲ್ಲಿ ಹೋದಾಗ ನನಗೆ ಕಾಣಲಿಕ್ಕೆ ಸಿಗ್ತಿದ್ದು ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಔಟ್ಸೈಡಲ್ಲಿ ಇದ್ದಿದ್ದು. ಪ್ರತಿಯೊಂದು ಪ್ಲೇಸಲ್ಲೂ ಕೂಡ ಡಸ್ಟ್ಬಿನ್ ಅಂತ ಇಟ್ಟಿರ್ತಾರೆ, ಆದರೆ ಜನರು ಅದನ್ನ ಮರೆತು ದಾರಿಯಲ್ಲೇ ಪ್ಲಾಸ್ಟಿಕ್ ಇದು ಅಂತ ಹಾಕಿಟ್ಟಿದ್ದಾರೆ. ಸೊ ಯಾವುದೇ ಟೂರಿಸ್ಟ್ ಪ್ಲೇಸ್ ಆಗಲಿ ಅಥವಾ ನಮ್ಮ ಇಂಡಿಯಾದ ಯಾವುದೇ ಮೂಲೆ ಆಗಲಿ, ದೇಶ ಉದ್ಧಾರ ಆಗಬೇಕಂದ್ರೆ ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇರಬೇಕು. ಅದಕ್ಕೆ ನೀವು ಹೆಚ್ಚೇನು ಮಾಡೋದು ಬೇಡ. ನೀವೇನು ಪ್ಲಾಸ್ಟಿಕ್ ಬಾಟಲ್ ಏನು ತೊಗೊಂಡು ಹೋಗಿರ್ತೀರ ಅದನ್ನ ಡಸ್ಟ್ಬಿನ್ಗೆ ಹಾಕಿ. ಗೌರ್ಮೆಂಟ್ ಏನು ಕೊಟ್ಟಿರುತ್ತೆ ಅದನ್ನ ಸರಿಯಾಗಿ ಯೂಸ್ ಮಾಡೋಣ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.